ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇಲ್ಲಿವರೆಗೂ ನೀವು ನಮ್ಮ ವಾಟ್ಸ್ಆಪ್ ಚಾನಲ್ ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 157 ಪಾಯಿಂಟ್ಸ್ ಅಥವಾ 0.63% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು, ಯಾಕೆಂದ್ರೆ ಮಾರ್ನಿಂಗ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಟ್ರೆಂಡ್ ಪಾಸಿಟಿವ್ ಇತ್ತು. ಬಟ್ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಇದನ್ನ ಮಿಸ್ ಮಾಡಿದ್ದೆ. ಆಕ್ಚುಲಿ ಕವರ್ ಮಾಡಲಿಲ್ಲ ಇವತ್ತು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನ. ಬೈ ಆಕ್ಸಿಡೆಂಟ್ ಮಿಸ್ ಆಯ್ತು. ಪಾಸಿಟಿವ್ ಟ್ರೆಂಡ್ ಇತ್ತು, ಅದೇ ರೀತಿ ಪಾಸಿಟಿವ್ ಆಗಿ ಓಪನ್ ಆಯ್ತು. ಬಟ್ ಸಸ್ಟೈನ್ ಆಗ್ಲಿಲ್ಲ. ಕಂಟಿನ್ಯೂಸ್ ಡೌನ್ ಫಾಲ್ ಬಂತು 12 ಗಂಟೆವರೆಗೂ ಕೂಡ. ಆ ನಂತರ ಸೇಮ್ ಲೆವೆಲ್ ಅಲ್ಲಿ ಕನ್ಸಾಲಿಡೇಟ್ ಆಯ್ತು ಅಂತ ಹೇಳ್ಬೋದು. ಮಾರ್ಕೆಟ್ ಓವರ್ ಆಲ್ 157 ಪಾಯಿಂಟ್ಸ್ ಅಥವಾ 0.63% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು. ನಿನ್ನೆ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿತ್ತು ಅದಿವತ್ತು ವೈಪ್ ಔಟ್ ಆಯ್ತು ಅಂತ ಹೇಳ್ಬೋದು ಮಾರ್ಕೆಟ್ ಅಲ್ಲಿ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ನೋಡಬಹುದು 542 ಪಾಯಿಂಟ್ಸ್ ಅಥವಾ 0.66% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಚಾರ್ಟ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಕಾಣುತ್ತೆ, ನೋಡಬಹುದು. ಸೇಮ್ ನಿಫ್ಟಿಯಲ್ಲಿ ಯಾವ ರೀತಿ ಇದೆ ಚಾರ್ಟ್ ಅದೇ ಪ್ಯಾಟರ್ನ್ ನೋಡ್ಲಿಕ್ಕೆ ಸಿಗುತ್ತೆ. ಎರಡು ಕಡೆ ಡಿಸೆಂಟ್ ಡೌನ್ ಫಾಲ್ ಬಂತು. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದಾವೆ ಅಂತ ನೋಡಿದರೆ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ 0.23% ಡೌನ್ ಇದೆ. ನಿಫ್ಟಿ 100 ಅಲ್ಲಿ 0.56% ಡೌನ್ ಇದೆ. ನಿಫ್ಟಿ 200 0.56% ಡೌನ್ ಇದೆ. ನಿಫ್ಟಿ 500 ಕೂಡ 0.54% ಡೌನ್ ಇದೆ. ಅಂದ್ರೆ ಮೋರ್ ದನ್ 0.5% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ ಮಾತ್ರ ಸ್ವಲ್ಪ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಅಂತ ಹೇಳ್ಬೋದು. ಇನ್ನೆಲ್ಲ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಮೋರ್ ದನ್ 0.5% ಡೌನ್ ಫಾಲ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಮಾರ್ಕೆಟ್ ಅಲ್ಲಿ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 15 ಅಲ್ಲಿ ನೋಡಬಹುದು 0.76% ಡೌನ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲಿ 0.58% ಡೌನ್ ಇದೆ. ಮಿಡ್ ಕ್ಯಾಪ್ 150 0.42% ಡೌನ್ ಇದೆ. ಇಲ್ಲೂ ಕೂಡ 0.5% ಅಥವಾ ಅಬೌವ್ 0.5% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 100 ಅಲ್ಲಿ 1.09% ಡೌನ್ ಫಾಲ್ ಇದೆ. ಸ್ಮಾಲ್ ಕ್ಯಾಪ್ 50 1.3% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 250 0.66% ಡೌನ್ ಇದೆ. ಅಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಸ್ವಲ್ಪ ಜಾಸ್ತಿ ಪ್ರಮಾಣದ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು. ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇವನ್ ಮಿಡ್ ಕ್ಯಾಪ್ ಅಲ್ಲೂ ಕೂಡ ಕರೆಕ್ಷನ್ ಇದೆ ಮೋರ್ ದನ್ 0.5%. ಬಟ್ ಸ್ಮಾಲ್ ಕ್ಯಾಪ್ ಅಲ್ಲಿ ಅದಕ್ಕಿಂತ ಜಾಸ್ತಿನೇ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ 0.28% ಡೌನ್ ಫಾಲ್ ಇದೆ. ಇದರಲ್ಲಿ ಕಂಪೇರ್ ಟು ಸ್ಮಾಲ್ ಕ್ಯಾಪ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಅಂತ ಹೇಳ್ಬೋದು ಮೈಕ್ರೋ ಕ್ಯಾಪ್ ಇವತ್ತು, ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ 0.25% ಡೌನ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ 0.62% ಡೌನ್ ಆಗಿದೆ. ಮೋರ್ ದನ್ 0.5% ಡೌನ್ ಫಾಲ್ ಇಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ನಿಫ್ಟಿ ಆಟೋಗೆ ಬಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಇದರಲ್ಲಿ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ, ಅದೇ ಪಾಸಿಟಿವ್ ಅಂದ್ಕೊಳ್ಬೇಕು. ಇನ್ನು FMCG ಮೋರ್ ದನ್ 1% ಡೌನ್ ಆಗಿದೆ. ಇವತ್ತು ಮಾರ್ಕೆಟ್ ಅನ್ನ ಕೆಳಗಡೆ ಡ್ರಾಗ್ ಮಾಡಿದ್ದು ಅಂದ್ರೆ ಅದು IT ಅಂತಾನೆ ಹೇಳ್ಬೋದು. 2.21% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ಮೀಡಿಯಾದಲ್ಲೂ ಕೂಡ ಡೌನ್ ಫಾಲ್ ಇದೆ. ಮೆಟಲ್ ಫ್ಲಾಟ್ ಇದೆ. ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಇವತ್ತು 0.55% ಪಾಸಿಟಿವ್ ಇದೆ. PSU ಬ್ಯಾಂಕ್ಗಳು ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. 1.24% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಕೆಲವು ಬ್ಯಾಂಕಿಂಗ್ ಕಂಪನಿಗಳ ರಿಸಲ್ಟ್ಸ್ ಇತ್ತು ಇವತ್ತು. ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಬಂದಿದೆ ಅಂತ ಹೇಳ್ಬೋದು. ಹಾಗಾಗಿ ಓವರ್ ಆಲ್ ಇಂಡೆಕ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಪ್ರೈವೇಟ್ ಬ್ಯಾಂಕ್ಸ್ ಹಿಂದೆ ಉಳಿದಿದ್ದಾವೆ. ಇವತ್ತು ಮೋರ್ ದನ್ 0.5% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ರಿಯಾಲಿಟಿ ಕೂಡ ಇವತ್ತು ಮೋರ್ ದನ್ 1% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹೆಲ್ತ್ ಕೇರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. 0.65% ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಫ್ಲಾಟ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.78% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಪಾಸಿಟಿವ್ ಕೆಲವು ಇಂಡೆಕ್ಸಸ್ ಮಾತ್ರ ಇದ್ವು. ಅಲ್ಲೂ ಏನು ತುಂಬಾ ದೊಡ್ಡ ಮಟ್ಟದ ರ್ಯಾಲಿ ಇಲ್ಲ, ಎಕ್ಸೆಪ್ಟ್ PSU ಬ್ಯಾಂಕ್ಸ್ ಅಂತಾನೆ ಹೇಳ್ಬೋದು. ಫಾರ್ಮಾ ಹಾಗೂ ಹೆಲ್ತ್ ಕೇರ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು. ಬಟ್ IT ಸೆಕ್ಟರ್ ಇವತ್ತು ಜಾಸ್ತಿನೇ ಡ್ರಾಗ್ ಮಾಡಿತು. ಅದಕ್ಕೆ ಕಾರಣಗಳು ಅನ್ಸರ್ಟನಿಟಿ. ಈಗಾಗಲೇ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಗೆ ಸಂಬಂಧಪಟ್ಟಂತೆ ಏನ್ ಸುದ್ದಿಗಳು ಬರ್ತಾ ಇದಾವೆ ಅವೇನು ಅಷ್ಟು ಪಾಸಿಟಿವ್ ಇಲ್ಲ. ನಿನ್ನೆ ಇನ್ಫೋಸಿಸ್ ನ ನಂಬರ್ಸ್ ರಿಲೀಸ್ ಆಯ್ತು, ಚೆನ್ನಾಗಿತ್ತು. ಬಟ್ ಸ್ಟಿಲ್ ಗ್ಲೋಬಲ್ ಕ್ಯೂಸ್ ನೆಗೆಟಿವ್. ಇದು ಎಸ್ಪೆಷಲಿ ಫೆಡ್ ಗೆ ಸಂಬಂಧಪಟ್ಟಂತೆ, ರೇಟ್ಸ್ ಗೆ ಸಂಬಂಧಪಟ್ಟಂತೆ ಅಷ್ಟೇನು ಪಾಸಿಟಿವ್ ಡೆವಲಪ್ಮೆಂಟ್ಸ್ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಹಾಗಾಗಿ ಅದೆಲ್ಲವೂ ಕೂಡ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು ನಿಫ್ಟಿ IT ಡೌನ್ ಫಾಲ್ ಗೆ. ಹಾಗಾಗಿ ಇವತ್ತು ಮಾರ್ಕೆಟ್ ಕೂಡ ಒಂದಷ್ಟು ಡೌನ್ ಫಾಲ್ ಗೆ ಕಾರಣ ಆಯ್ತು. ಯಾಕಂದ್ರೆ ಇದು ಕೂಡ ಹೆವಿ ವೇಟ್ ಸೆಕ್ಟರ್, ಥರ್ಡ್ ಹೈಯೆಸ್ಟ್ ವೇಟೇಜ್ ಇರುವಂತಹ ಸೆಕ್ಟರ್. ಹಾಗಾಗಿ ಇಂಪ್ಯಾಕ್ಟ್ ಅದೇ ಆಗುತ್ತೆ. ಇನ್ನು ಗ್ಲೋಬಲ್ ಮಾರ್ಕೆಟ್ಸ್ ಕಡೆ ಬಂದ್ರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಬಹುದು. ಯುರೋಪಿಯನ್ ಮಾರ್ಕೆಟ್ಸ್ ಮಿಕ್ಸ್ಡ್ ಇದೆ. ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಇದೆ, ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಇದೆ, ಕೆಲವು ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತಿದೆ. ಇದರಲ್ಲಿ ಏಷ್ಯನ್ ಮಾರ್ಕೆಟ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ಬಟ್ ನಮ್ಮ ಮಾರ್ಕೆಟ್ ಅಲ್ಲಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಿಲ್ಲ. ಕನ್ಸಾಲಿಡೇಷನ್ ಫೇಸ್ ಗೆ ಮೂವ್ ಆಗಿದೆ ಅಂತಾನೆ ಹೇಳ್ಬೋದು ಮಾರ್ಕೆಟ್ ಆಲ್ಮೋಸ್ಟ್ 1.5 ತಿಂಗಳಿಂದ ಕೂಡ. ಮಾರ್ಕೆಟ್ ಗೆ ಒಳ್ಳೆ ಸುದ್ದಿ ಬೇಕು. ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಪಾಸಿಟಿವ್ ಸುದ್ದಿ ಬರುತ್ತಾ ಅಂತ ಕಾಯ್ತಾ ಇದೆ. ಬಟ್ ಅದು ಇಲ್ಲಿವರೆಗೂ ಬಂದಿಲ್ಲ. ಅವೆಲ್ಲವೂ ಕೂಡ ಮಾರ್ಕೆಟ್ ಹಿಂದೆ ಉಳಿಯಲಿಕ್ಕೆ ಕಾರಣ ಆಗ್ತಿದ್ದಾವೆ. ಇನ್ನು ಇವತ್ತಿನ ಮಾರ್ಕೆಟ್ ಸ್ಟಾಟಿಸ್ಟಿಕ್ಸ್ ಅನ್ನ ನೋಡಿದರೆ ಸ್ಟಾಕ್ಸ್ ನೋಡಬಹುದು. 4221 ಟ್ರೇಡ್ ಆಗಿದೆ. BSE ನಲ್ಲಿ 1645 ಸ್ಟಾಕ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. 2410 ಸ್ಟಾಕ್ಸ್ ಡೌನ್ ಆಗಿದ್ದಾವೆ. ಅನ್ಚೇಂಜ್ಡ್ 166 ಇದಾವೆ. 149 ಸ್ಟಾಕ್ಸ್ 52 ವೀಕ್ ಐ ಅನ್ನ ಇವತ್ತು ಅಚೀವ್ ಮಾಡಿದ್ದಾವೆ.
48 ಸ್ಟಾಕ್ಸ್ 52 ವೀಕ್ ಲೋನ್ ಅಚೀವ್ ಮಾಡಿದಾವೆ. ಇವತ್ತು 6 ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ರೆ 8 ಲೋಯರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಮಾರ್ಕೆಟ್ ಕ್ಯಾಪ್ ಕೂಡ ನೋಡಬಹುದು. ಆಸ್ ಪರ್ ಟುಡೇ 4,58,6,619 ಕೋಟಿ ಇದೆ BSE ಮಾರ್ಕೆಟ್ ಕ್ಯಾಪ್. ಇನ್ನು ಇವತ್ತಿನ ಡೌನ್ ಫಾಲ್ ಗೆ ಎಕನಾಮಿಕ್ ಟೈಮ್ಸ್ 3 ರೀಸನ್ಸ್ ಅನ್ನ ಮೆನ್ಷನ್ ಮಾಡ್ತಿದೆ. ಮೊದಲನೇದು IT ಸ್ಟಾಕ್ಸ್ ಡೌನ್ ಆಗಿದ್ದು, ಅದಕ್ಕೆ Q1 ರಿಸಲ್ಟ್ಸ್ ಡಿಸಪಾಯಿಂಟ್ಮೆಂಟ್ ಹಾಗೆ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಅನ್ಸರ್ಟನಿಟಿ ತೋರಿಸ್ತಾ ಇದೆ. ಯಾಕಂದ್ರೆ ನಿನ್ನೆ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ನ ನಂಬರ್ಸ್ ಕೂಡ ರಿಲೀಸ್ ಆಗಿತ್ತು, ಕೋಫೋರ್ಜ್ ಕೂಡ ನಂಬರ್ಸ್ ರಿಲೀಸ್ ಆಗಿತ್ತು. ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿತ್ತು. ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಕೋಫೋರ್ಜ್ ಅಲ್ಲಿ 9% ಹಾಗೆ ಪರ್ಸಿಸ್ಟೆಂಟ್ ಸಿಸ್ಟಮ್ ಅಲ್ಲಿ 8% ಡೌನ್ ಫಾಲ್ ಕಂಡು ಬಂದಿದೆ. ಅದೆಲ್ಲವೂ ಕೂಡ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ. ಇನ್ನು ಟ್ರಂಪ್ ಸರ್ಪ್ರೈಸ್ ವಿಸಿಟ್ ಅನ್ನ ಮಾಡಿದೆ ಫೆಡ್ ಗೆ. ಇದು ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಎನ್ವಿರಾನ್ಮೆಂಟ್ ಗೆ ಕಾರಣ ಆಗಿದೆ. ಯಾಕಂದ್ರೆ ಫೆಡ್ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಸ್ವಾಯತ್ತ ಸಂಸ್ಥೆ. ಹೇಗೆ ನಮ್ಮಲ್ಲಿ RBI ಇದೆಯೋ ಹಾಗೆ ಸರ್ಕಾರ ಕೈಯಾಡಿಸೋದು ಕಡಿಮೆ, ಬಟ್ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ ಒಂದಷ್ಟು ಮಟ್ಟಿಗೆ. ಬಟ್ ಸಾಧ್ಯವಾದಷ್ಟು ಅದರಲ್ಲಿ ಸರ್ಕಾರ ಕೈಯಾಡಿಸದೇ ಇರೋದು ಒಳ್ಳೇದಾಗಿರುತ್ತೆ. ಹಾಗಾಗಿ ಟ್ರಂಪ್ ಅಲ್ಲಿ ವಿಸಿಟ್ ಮಾಡ್ತಿರೋದು, ಎಸ್ಪೆಷಲಿ ಈಗಾಗಲೇ ಅವರು ಸಾಕಷ್ಟು ಸಲ ಹೇಳಿದ್ದಾರೆ ಪೋವೆಲ್ ಅವರು ರಾಜೀನಾಮೆ ಕೊಡಬೇಕು ಅಂತ. ಹಾಗಾಗಿ ಸ್ವಲ್ಪ ಟೆನ್ಷನ್ಸ್ ಅನ್ನ ಜಾಸ್ತಿ ಮಾಡ್ತಾ ಇದೆ. ಇನ್ನು ಅನ್ಸರ್ಟನಿಟಿ ಅರೌಂಡ್ US ಇಂಡಿಯಾ ಟ್ರೇಡ್ ಡೀಲ್, ಈ 3 ಕಾರಣಗಳನ್ನ ಮೇಜರ್ ಆಗಿ ಕೊಡ್ತಾ ಇದೆ ಎಕನಾಮಿಕ್ ಟೈಮ್ಸ್. ಇನ್ನು ಬೇರೆ ಸುದ್ದಿಗಳ ಕಡೆ ಬಂದ್ರೆ, ನಿನ್ನೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ನ ರಿಸಲ್ಟ್ ಅನೌನ್ಸ್ ಆಗಿತ್ತು. ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋ ಅಂತ ಕುತೂಹಲ ಇತ್ತು. ರಿಯಾಕ್ಷನ್ ಬಂದಿದೆ, ಫ್ಲಾಟ್ ಆಗಿ ಓಪನ್ ಆಯ್ತು. ಬಟ್ ಹೋಗ್ತಾ ಹೋಗ್ತಾ ಡೌನ್ ಆಗಿ ಮೋರ್ ದನ್ 2% ಡೌನ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ರಿಸಲ್ಟ್ ಗೆ ರಿಯಾಕ್ಷನ್ ನೆಗೆಟಿವ್ ಇದೆ ಅಂತಾನೆ ಹೇಳ್ಬೋದು. ಇನ್ನು ಇನ್ಫೋಸಿಸ್ ನ ನಂಬರ್ಸ್ ಕೂಡ ರಿಲೀಸ್ ಆಗಿತ್ತು. ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು, ಯಾಕಂದ್ರೆ ಬೇರೆ ಕಂಪನಿಗಳಿಗೆ ಹೋಲಿಸಿದ್ರೆ. ಬಟ್ ನಿನ್ನೆ ADR ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಬಟ್ ಇವತ್ತು ಓವರ್ ಆಲ್ IT ಸೆಕ್ಟರ್ ಸ್ವಲ್ಪ ಡ್ರಾಗ್ ಮಾಡ್ತಲ್ಲ, ಅದರ ಇಂಪ್ಯಾಕ್ಟ್ ಇನ್ಫೋಸಿಸ್ ನ ಮೇಲೂ ಕೂಡ ಬಿತ್ತು ಅಂತಾನೆ ಹೇಳ್ಬೋದು. ಹಾಗಾಗಿ ಮೋರ್ ದನ್ 1% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಹುಶಃ IT ಸೆಕ್ಟರ್ ಏನಾದ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಇರುತ್ತೇನೋ, ಯಾಕಂದ್ರೆ ನಿನ್ನೆ ADR ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸ್ವಲ್ಪ ಮಟ್ಟಿಗೆ. ಇನ್ನು ವಾಟೆಕ್ ವಾಬಾಗ್ ಇವತ್ತು ಸುದ್ದಿಯಲ್ಲಿತ್ತು. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಸುದ್ದಿ ಬಂತು ಇವತ್ತು. ನೋಡಬಹುದು, 2,332 ಕೋಟಿ ವಾಟರ್ ಡಿಸಾಲಿನೇಷನ್ ಕಾಂಟ್ರಾಕ್ಟ್ ಸಿಕ್ಕಿದೆ ಕಂಪನಿಗೆ ಸೌದಿ ಅರೇಬಿಯಾದಿಂದ. ಓವರ್ಸೀಸ್ ಕಾಂಟ್ರಾಕ್ಟ್. ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂತು. ನಾನು ಈ ಸ್ಟಾಕ್ ಬಗ್ಗೆ ಈಗಾಗಲೇ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ. ಎಸ್ಪೆಷಲಿ ಈ ಸ್ಟಾಕ್ ಅನ್ನೋದಕ್ಕಿಂತ ಈ ಸೆಕ್ಟರ್ ವಾಟರ್ ಟ್ರೀಟ್ಮೆಂಟ್ ಅಥವಾ ವಾಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ಗೆ ಒಂದಷ್ಟು ಪಾಸಿಟಿವ್ಸ್ ಇದೆ. ಲಾಂಗ್ ಟರ್ಮ್ ಗ್ರೋತ್ ಅಪರ್ಚುನಿಟಿ ನೋಡಿದ್ರೆ, ಯಾಕಂದ್ರೆ ವಾಟರ್ ಕ್ರೈಸಿಸ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಮಗೆ ಸಾಧ್ಯವಾದಷ್ಟು ರೀಯೂಸ್ ಮಾಡುವಂತ ಅವಕಾಶಗಳನ್ನ ಜಾಸ್ತಿ ಮಾಡ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನೋಡಿದಾಗ ಖಂಡಿತ ಈ ವಾಟರ್ ಟ್ರೀಟ್ಮೆಂಟ್ ಥೀಮ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಪಾಸಿಟಿವ್ ಆಗಿ ಕಾಣುತ್ತೆ. ಆ ನಿಟ್ಟಿನಲ್ಲಿ ಕವರ್ ಮಾಡಿದ್ದೆ ಹಿಂದೆನೆ ಸಾಕಷ್ಟು ಬಾರಿ. ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿದವರಿಗೆ ಒಂದಷ್ಟು ಒಳ್ಳೆ ಲಾಭವನ್ನು ಕೂಡ ಕಂಪನಿ ಕೊಟ್ಟಿದೆ. ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಇನ್ನು ನ್ಯಾಟ್ಕೋ ಫಾರ್ಮಾ ಸುದ್ದಿಲಿತ್ತು. ಕಾರಣ ನಿಮಗೆ ಗೊತ್ತಿದೆ ಅನ್ಕೊಳ್ತೀನಿ, ಯಾಕಂದ್ರೆ ರಾತ್ರಿ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ. ಕಂಪನಿ ಸೌತ್ ಆಫ್ರಿಕಾದಲ್ಲಿ ಒಂದು ಕಂಪನಿಯನ್ನ ಬೈ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು 2,000 ಕೋಟಿಗೆ. ಅದಕ್ಕೆ ನೆಗೆಟಿವ್ ರಿಯಾಕ್ಷನ್ ಬಂದಿದೆ. ಅಂದ್ರೆ ಕೆಲವು ಸಲ ಏನಾಗುತ್ತೆ, ಕಂಪನಿಯ ಬಿಸ್ನೆಸ್ ಗೆ ಕಾಂಟ್ರಿಬ್ಯೂಷನ್ ಮಾಡುವಂತ ಕಂಪನಿ ಆಗಿದ್ರು ಕೂಡ, ಅಂದ್ರೆ ಡಿಸಿಷನ್ ಆಗಿದ್ರು ಕೂಡ, ಆ ಕಂಪನಿ ಯಾವ ರೇಟ್ ಗೆ ಬೈ ಮಾಡ್ತಾ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪರ್ಫಾರ್ಮೆನ್ಸ್. ಯಾವ ವ್ಯಾಲ್ಯೂಯೇಷನ್ ಅಲ್ಲಿ ಬೈ ಮಾಡ್ತಾ ಇದೆ, ಜೊತೆಗೆ ಅದು ಕಂಪನಿಯ ಟಾಪ್ ಲೈನ್ ಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ, ಬಾಟಮ್ ಲೈನ್ ಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ, ಇವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಕಂಪನಿಯ ಪರ್ಫಾರ್ಮೆನ್ಸ್ ನ ಮೇಲೆ. ಹಾಗಾಗಿ ಆ ನಿಟ್ಟಿನಲ್ಲಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಏಂಜಲ್ ಒನ್ ಕೂಡ ಫೋಕಸ್ ಅಲ್ಲಿ ಇತ್ತು. ಕಂಪನಿ ಇನ್ಶೂರೆನ್ಸ್ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು, ಅಥವಾ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿತ್ತು. ಆ ಬಗ್ಗೆ ಸುದ್ದಿ ಬಂದಿತ್ತು. ಬಟ್ ಆ ಸುದ್ದಿ ಕೂಡ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ. ಮೋರ್ ದನ್ 1% ಡೌನ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ CDSL ಫೋಕಸ್ ಅಲ್ಲಿ ಇತ್ತು. ಕಾರಣ NSDL IPO ದ ಡೇಟ್ ಅನೌನ್ಸ್ ಆಗಿತ್ತು. ಜುಲೈ 29ಕ್ಕೆ ಓಪನ್ ಆಗುತ್ತೆ ಅನ್ನುವಂತ ಸುದ್ದಿಗಳು ಬಂದಿದ್ವು. ಆ ಕಾರಣದಿಂದ ಫೋಕಸ್ ಅಲ್ಲಿ ಇತ್ತು. ಬಟ್ ಸ್ಟಾಕ್ ಅಲ್ಲಿ ಏನಾದ್ರು ಪಾಸಿಟಿವ್ ಇಂಪ್ಯಾಕ್ಟ್ ಅಥವಾ ನೆಗೆಟಿವ್ ಇಂಪ್ಯಾಕ್ಟ್ ಮಾಡಿಲ್ಲ. ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ಬಟ್ ಸ್ಟಿಲ್ ಮೋರ್ ದನ್ 1% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮಾರ್ನಿಂಗ್ ಇಂದ ಕೂಡ ಡೌನ್ ಅಲ್ಲೇ ಇತ್ತು. ಅದೇ ರೀತಿ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಪರ್ಸಿಸ್ಟೆಂಟ್ ಸಿಸ್ಟಮ್ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ರಿಸಲ್ಟ್ ಗೆ ರಿಯಾಕ್ಷನ್ ಡೌನ್ ಇದೆ. ನಾವು ಈಗಾಗಲೇ ನೋಡಿದ್ವಲ್ಲ, ಮೋರ್ ದನ್ 7% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇವನ್ ಇಂಡಸ್ಇಂಡ್ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿ ಇತ್ತು. ಫಂಡ್ ರೈಸ್ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು. ಇಲ್ಲೂ ಕೂಡ ಪಾಸಿಟಿವ್ ರಿಯಾಕ್ಷನ್ ಏನಿಲ್ಲ, ಬಟ್ ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ. ಫ್ಲಾಟಿಶ್ ಕ್ಲೋಸಿಂಗ್ ಕಂಡು ಬಂದಿದೆ. ಇನ್ನು BML ಫೋಕಸ್ ಅಲ್ಲಿ ಇತ್ತು. ಕಾರಣ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿತ್ತು, 294 ಕೋಟಿ ಆರ್ಡರ್. ಈ ಕಾರಣದಿಂದ ಸ್ಟಾಕ್ ಫೋಕಸ್ ಅಲ್ಲಿ ಇತ್ತು. ಇಲ್ಲೇನು ಬಿಗ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ. ಫ್ಲಾಟಿಶ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮಾರ್ನಿಂಗ್ ರಿಯಾಕ್ಷನ್ ಚೆನ್ನಾಗಿತ್ತು, ಬಟ್ ಆ ನಂತರ ಡೌನ್ ಆಯ್ತು. ಇನ್ನು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ಕಂಪನಿ ರಿಯಾಕ್ಷನ್ ಹೇಗೆ ಬರುತ್ತೆ ಅನ್ನೋ ಕುತೂಹಲ ಇತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ನಿಯರ್ಲಿ 1% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ರಿಸಲ್ಟ್ ಗೆ ರಿಯಾಕ್ಷನ್ ಪಾಸಿಟಿವ್ ಇದೆ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.